ಆಗ್ತಿದೆ, ಪ್ಲೀಸ್. ನನಗ ಧ್ರುವ ಧ್ರುವ ಇದೊಂದೇ ದಾರಿ ಇರೋದು. ಅವ್ರಿಗೆ ಕಾಲ್ ಮಾಡಿದ್ರೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಬಾಬಾ ಹೆಂಡಿ ರೆಡಿನಾ? ರೆಡಿ. ವಿಕ್ಕಿ ಹೋಗಿಪ್ಪ, ಯಾವಾಗ್ಲೂ ಇದೆ ನಿಮ್ದು. ಅರೆ ನಾನು ಏನ್ರಿ ಪಾಪ ಮಾಡಿದೆ? ಪರ್ಮಿಷನ್ ಇಲ್ದೇನೆ ಇದನ್ನೆಲ್ಲ ಮಾಡ್ಬೋದು ಅಂತಾನೆ ಮದುವೆ ಅನ್ನೋ ಪರ್ಮಿಷನ್ ತಗೊಂಡಿರೋದು. ಅದಕ್ಕೇನು ಹೊತ್ತು ಗೊತ್ತು ಇಲ್ವಾ? ಇಲ್ಲ, ರಾವ್ ಕಾಲ ಯಮಗನ್ ಕಾಲ ಎಲ್ಲಾನು ನೋಡಿ ಆಮೇಲೆ ಮುತ್ಕೊಡ್ತೀನಿ. ಹೊತ್ತು ಗೊತ್ತು ಅಂದೆ, ಹೊತ್ತು ಗೊತ್ತು. ಸಖತ್ತಾಗಿ ರೆಡಿಯಾಗಿರೋ ಬೊಂಬೆ ಅಂತ ಹೆಂಡತಿ ಎದುರಿಗೆ ಬಂದ್ರೆ ಮುತ್ಕೊಡದೆ ಇರಕ್ಕಾಗತ್ತೇನ್ರಿ? ಅದು ನಾನ್ ಕೊಟ್ಟಿದ್ ಬರೀ ಪ್ಲೇನ್ ಕಿಸ್ಸು. ಈಗ ಡೈರೆಕ್ಟ್ ಆಗಿ ಕಿಸ್ ಕೊಡ್ತೀನಿ. ಏನ್ರಿ ನೀವು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ನಲ್ಲ ನಾನ್ ಕೊಡ್ಸಿದ್ ಸರ ಹಾಕೊಳ್ಳಿ ಅಂತ. ಆದ್ರೆ ಇದ್ಯಾವುದೋ ಬೇರೆ ಹಾಕೊಂಡಿದ್ದೀರಾ? ವಿಕ್ಕಿ, ಅದು ನಿಮ್ಗೆ ಅದು ಸಕ್ಕತ್ತ ಕಾಣುತ್ತೆ ಅಂತಾನೆ ಅಷ್ಟು ಇಷ್ಟಪಟ್ಟು ತಗೊಟ್ಟಿರೋದು. ಅದನ್ನೇ ಹಾಕೊಳ್ಳಿ ಅಲ್ವಾ? ಸಾರಿ ವಿಕ್ಕಿ, ಈಗ ಅದನ್ನ ಹಾಕೊಳಕ್ಕಾಗಲ್ಲ. ಹಾಗಲ್ವಾ? ಯಾಕೆ? ಅದು ನಿನ್ನೆ ಅದಿತಿಗೆ ಹಾಕೊಳ್ಳೋಕೆ ಅಂತ ಕೊಟ್ಟಿದ್ದೆ, ಆಮೇಲೆ ವಾಪಸ್ ಇಸ್ಕೊಳ್ಳೋಕೆ ಮರ್ತೋದೆ, ಅದಕ್ಕೆ. ಸರಿ, ಫ್ರೆಶ್ ಆಗಿ ಬರ್ತೀನಿ, ಕೆಳಗಡೆ ವೇಟ್ ಮಾಡ್ತೀನಿ. ಸರಿ. ಅಮ್ಮ, ಹೊಸ ಕೆಲಸದ ಬಗ್ಗೆ ಏನಾದರೂ ಯೋಚನೆ ಮಾಡ್ದಕ್ಕಂದ? ಹ್ಞೂ ಅಪ್ಪ, ಆನ್ಲೈನಲ್ಲಿ ಒಂದೆರಡು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ. ಮತ್ತೆ ಅಡ್ಮಿನ್ ಕೆಲಸ ಬೇಡ ಅನ್ನಿಸ್ತಿದೆ ಅಪ್ಪ. ಯಾವುದಾದ್ರೂ ಚಾಲೆಂಜಿಂಗ್ ರೋಲ್ ತಗೊಳ್ಬೇಕು ಅಂತ ಆಸೆ. ನಿನ್ನ ಹತ್ರ ಪ್ರತಿಭೆ ಇದೆ ಕಂದ. ನೀನು ಅಂದ್ಕೊಂಡ್ರೆ ಏನು ಬೇಕಾದರೂ ಸಾಧಿಸಬಲ್ಲೆ. ಇಂಟರ್ವ್ಯೂನಲ್ಲಿ ನೀನು ಯಾರನ್ನು ಬೇಕಾದರೂ ಇಂಪ್ರೆಸ್ ಮಾಡಬಲ್ಲೆ. ನೋಡೋಣಪ್ಪ, ಈಗಿನ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ. ತುಂಬ ಜನ ಜಾಬ್ ಕಳ್ಕೊಳ್ತಿದ್ದಾರೆ. ಹೌದಾ? ಅಯ್ಯೋ, ಅದೇನು ಕೇಳ್ತೀರಾ? ನಮ್ಮ ವೇದಾಂತ್ ಕಂಪ್ನಿಲಿ ಆ ಥರ ಇರಲಿಲ್ಲ. ಆದರೆ ಕೆಲವೊಂದು ಕಂಪ್ನಿಲಿ ಏನು ಮಾಡ್ತಾರೆ ಗೊತ್ತಾ? ಎಕ್ಸ್ಪೀರಿಯನ್ಸ್ ಆದವ್ರನ್ನ ಇಟ್ಕೊಡೋದೇ ಇಲ್ಲ, ಟರ್ಮಿನೇಟ್ ಮಾಡಿಬಿಡ್ತಾರೆ. ಹಾಗೆ ಮಾಡಿದ್ರೆ ಅವ್ರಿಗೆ ಲಾಸ್ ಅಲ್ವಾ ಕಂದ? ಅನುಭವ ಇರೋರು ತಾನೇ ಕೆಲ್ಸಕ್ಕೆ ಬೇಕಾಗೋದು. ಅದು ಬರೀ ಥಿಯರಿನಪ್ಪ. ಕೆಲವೊಂದು ಕಂಪ್ನಿಲಿ ದಿನಾಗ್ಲೂ ಚಾಲೆಂಜಿಂಗ್ ಕೆಲಸ ಇರಲ್ಲ, ರೊಟೀನ್ ವರ್ಕ್ಸ್ ಇರುತ್ತೆ. ಅದನ್ನೇ ಮಾಡೋದಕ್ಕೆ ಪ್ರಮೋಷನ್ ಕೊಟ್ಟು ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ಅನ್ನೋದು ಅವ್ರ ಲಾಜಿಕ್ಕು. ಅದಕ್ಕೆ ಫ್ರೆಷರ್ಸ್ನ ತಗೊಂಡು ಒಂದು 6 ತಿಂಗಳು ಕೆಲಸ ಹೇಳ್ಕೊಡ್ತಾರೆ. ಆಮೇಲೆ 1-2 ವರ್ಷ ಕೆಲಸ ಮಾಡಿಸ್ತಾರೆ. ಆಮೇಲೆ ಬೇಡ ಅಂದ್ಬಿಡ್ತಾರೆ.
ಹಾಗೆಲ್ಲ ಮಾಡಬಾರ್ದಪ್ಪ. ಅಷ್ಟೇ ಅಲ್ಲ, ಎಷ್ಟೋ ಕಂಪ್ನಿನಲ್ಲಿ ಲೇಡೀಸ್ನೇ ಪ್ರಿಫರ್ ಮಾಡ್ತಾರೆ. ಯಾಕೆಂದ್ರೆ ಎಷ್ಟೋ ಜನ ಹುಡುಗಿರು ಮದ್ವೆ ಆದ್ಮೇಲೆ ಕೆಲಸ ಮಾಡಲ್ಲ. ಇನ್ ಕೆಲವರು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರು ಗಂಡನ ಮನೆಗೆ ಹೋದ್ಮೇಲೆ ಮೊದ್ಲಿನ ಕೆಲ್ಸದ ಜಾಗ ತುಂಬಾ ದೂರ ಆಯ್ತು ಅಂತ ಕೆಲಸ ಬಿಡ್ತಾರೆ. ಆಗ ಅವ್ರಿಗೆ ಕೊಡೋ ಸ್ಯಾಲ್ರಿ ಹೈಕು ಫೆಸಿಲಿಟೀಸ್ ಎಲ್ಲಾನು ಸೇವ್ ಆಗುತ್ತೆ ಅಂತ ಹಾಗೆ ಮಾಡ್ತಾರೆ. ಹೌದಾ? ಅದು ಅನ್ಯಾಯ ಅಲ್ವಾ ಕಂದ? ಬರೀ ಅನ್ಯಾಯ ಅಲ್ಲಪ್ಪ, ದುರಂತ. ಈಗೀಗ ಕೊರೋನಾನ ನೆಪ ಮಾಡ್ಕೊಂಡು ಕೆಲಸ ಬೇಕು ಅಂದ್ರೆ ಇರೋ ಸಂಬಳನೂ ಕಡಿಮೆ ಮಾಡ್ತೀವಿ ಅಂತಿದಾರಂತೆ. ಪ್ರಮೋಷನ್ನು ಇಲ್ಲ, ಇನ್ಕ್ರಿಮೆಂಟು ಇಲ್ಲ. ಎಲ್ಲ ಕಡೆ ಬರೀ ಮೋಸನಪ್ಪ. ಮನುಷ್ಯ ತೀರಾ ದುರಾಸೆ ಪಡೋದ್ರಿಂದಾನೆ ಇಷ್ಟೆಲ್ಲ ಅನಾಹುತ ಆಗ್ತಿರೋದು ಅನ್ಸುತ್ತೆ. ಅದೇನೋ ನಿಜಾನೇ. ಆದರೆ ನೀನು ಯೋಚನೆ ಮಾಡಬೇಡ. ಕೆಲಸ ಸಿಕ್ಕಿದ್ರೆ ಆಯಿತು, ಇಲ್ಲಾಂದ್ರೆ ನೀನು ತಲೆ ಕೆಡಿಸ್ಕೋಬೇಡ. ನಿನಗೊಂದು ಮದುವೆ ಮಾಡೋಣ. ಸುಮ್ಮನಿರಪ್ಪ, ಬೇಕು ಅಂತ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಅದಷ್ಟು ಸುಲಭದ ಮಾತಲ್ಲ. ಹಾಗೆಲ್ಲ ಹೇಳಬೇಡ. ಈಗಾಗಲೇ ಒಂದು ಮದುವೆ ಮಾಡಿ ಮುಗಿಸಿದ್ದೀನಿ. ನಿನ್ನ ಮದುವೆ ಏನು ಕಷ್ಟ ಆಗಲ್ಲ ನನಗೆ. ನಿನಗೆ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ. ಅವನೆಂತ ಹುಡುಗ ಅಂತ ನಾನು ಸರ್ಟಿಫೈ ಮಾಡ್ತೀನಿ. ಯಾಕೆ ಅಂದ್ರೆ ನನ್ನ ಕಂಡೀಷನ್ಗೆಲ್ಲ ಒಪ್ಪಿ ನನ್ನನ್ನು ಮದುವೆ ಆಗೋ ಹುಡುಗ ಅಷ್ಟು ಸ್ವಲ್ಪಕ್ಕೆ ಸಿಗಲ್ಲ. ಅಕ್ಕ, ಏನಾಯ್ತು? ವೇದಾಂತ್, ರಾಜಾ, ರಾಜಾ, ಏನಪ್ಪ ಇದೆಲ್ಲ? ಹೇಗಪ್ಪ ಆಯ್ತು ಇದೆಲ್ಲ? ಕೂತ್ಕೋ. ರಾಜಣ್ಣ, ಹೇಗಾಯ್ತಿದೆಲ್ಲ? ಬೇಜಾರು ಮಾಡ್ಕೋಬೇಡ ವಿಕ್ಕಿ, ಇದೆಲ್ಲ ಕಾಮನ್ ಅಲ್ವಾ? ಏನ್ ಕಾಮನ್ ಬಂದ್ರೆ ಇಂಡಿಯಾ? ಒಂಥರ ಬೇಜಾರು ಆಗೇ ಆಗುತ್ತೆ ಅಲ್ವಾ? ಅದು ಸಹಜನೇ. ಆದ್ರೆ ಇದರಲ್ಲಿ ನೀನ್ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಇದೆ ವಿಕ್ಕಿ. ನನ್ಗೇನು ಅರ್ಥ ಆಗ್ಲಿಲ್ಲ. ಮಿಡಲ್ ಕ್ಲಾಸಲ್ಲಿ ಬೆಳೆದ ಹುಡುಗಿ, ಅದು ಅಲ್ಲದೆ 4 ಜನ ಅಕ್ಕ ತಂಗಿರು, ಬಡತನ, ಒಬ್ರಿಗೆ ಒಂದೊಂದು ಅಂತ ಇರಲ್ಲ. ಬಟ್ಟೆ ತಗೊಂಡ್ರೆ ಒಂದಿನ ಅಕ್ಕ ಹಾಕೊಂಡ್ರೆ ಇನ್ನೊಂದಿನ ತಂಗಿ ಹಾಕೋತಾಳೆ. ಅವ್ರವರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ರೂಢಿ ಆಗಿರುತ್ತೆ. ಅವ್ರ ಜೀವನ ಪೂರ್ತಿ ಇದನ್ನೆಲ್ಲ ನೋಡಿರಲ್ಲ. ಅದಕ್ಕೆ ಅವ್ರ ಕೈಗೆ ಸಿಕ್ಕಿದಾಗ ಹೀಗೆ 4 ಜನರ ಎದುರು ತೋರಿಸ್ಕೊಳ್ಳೋಣ ಅಂತ ಆಸೆ ಆಗುತ್ತೆ. ನೀನು ಅದಕ್ಕೆ ಮನ್ಸು ಚಿಕ್ಕದು ಮಾಡ್ಕೋಬೇಡ ವಿಕ್ಕಿ. ಇಲ್ಲಮ್ಮ, ಅವ್ರು ಕೊಡ್ಲಿ. ಅತಿಥಿನೂ ನನ್ನ ತಂಗಿ ಥರನೇ, ಅದೆಲ್ಲ ವಿಷಯ. ಮತ್ತಿನ್ನೇನು? ನಾವು ಪ್ರೀತಿಯಿಂದ ಏನೋ ಕೊಡ್ಸೋವಾಗ ಅದರಿಂದ ಎಷ್ಟು ಫೀಲಿಂಗ್ಸ್ ಇರುತ್ತೆ ಹೇಳಿ. ಯಾರಿಗೋ ಕೊಡೋ ಗಿಫ್ಟ್ ಆದ್ರೆ ಅದನ್ನ ಅವ್ರು ಏನೇ ಮಾಡಿದ್ರು ನಮ್ಗೇನು ಅನ್ಸಲ್ಲ. ತುಂಬಾ ಹತ್ರದವ್ರಿಗೆ ಪ್ರೀತಿಯಿಂದ ಏನಾದ್ರು ಕೊಡಿಸಿದಾಗ ಅದ್ರ ಮೇಲೆ ನಮಗೂ ಆಸೆ ಇರುತ್ತೆ ಅಲ್ವಾ? ಅದನ್ನ ಅವರು ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋ ಆಸೆ ನಮಗೂ ಇರುತ್ತೆ ಅಲ್ವಾ? ಓಹೋ, ಇದಾ ನಿನ್ನ ಯೋಚನೆ? ಅದು ಸರಿನೇ ವಿಕ್ಕಿ. ಗಂಡ ಹೆಂಡತಿಗೆ ಏನಾದರೂ ಪರ್ಸ್ನಲ್ ಅಂತ ಇರಲೇಬೇಕಲ್ವಾ? ನನಗೆ ಆರ್ತಿ ಇಷ್ಟನೇ. ನೀನು ಹೇಳಿದಾಗ ವಿಚಾರ ಮಾಡಿ ನೋಡಿದ್ರೆ ಇದು ಯಾಕೋ ಸರಿಗೆ ಬರಲಿಲ್ಲ ವಿಕ್ಕಿ. ಸ್ವಲ್ಪ ಮಲ್ಕೊಪ್ಪ, ಕೂತೇ ಇರಬೇಡ. ಮಲ್ಕೊಂಡ್ರೆ ಸ್ವಲ್ಪ ನಿರಾಳ ಅನಿಸುತ್ತೆ. ಇಲ್ಲಪ್ಪ, ಸ್ವಲ್ಪ ಹೊತ್ತು ಕೂತ್ಕೊಂಡೇ ಇರ್ತೀನಿ. ಮಲ್ಕೊಂಡ್ರೆ ಸ್ವಲ್ಪ ಬೆನ್ನು ಹೋಗುತ್ತೆ. ಸರಿಯಾದ ಟೈಮಲ್ಲಿ ಅದಿತಿ ನಾನು ಫೋನ್ ಮಾಡಿದ್ಲು. ಅವಳು ಫೋನ್ ಮಾಡೋದು ಸ್ವಲ್ಪ ತಡ ಆಗಿದ್ರು ತುಂಬ ಕಷ್ಟ ಆಗ್ತಿತ್ತು. ಥ್ಯಾಂಕ್ ಗಾಡ್ ಶಿ ವಾಸ್ ದೇರ್. ಒಳ್ಳೆ ಕೆಲಸ ಮಾಡ್ದಪ್ಪ ವೇದಾಂತ್. ಆ ಟೈಮ್ನಲ್ಲೇ ನಿನಗೆ ಫೋನ್ ಮಾಡಬೇಕು ಅಂತ ಇವಳಿಗೆ ಅನ್ನಿಸ್ತಲ್ಲ, ದೇವ್ರ ದೊಡ್ಡವನು. ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತಪ್ಪ. ಗಾಡಿ ಗುದ್ದಿದ್ ರಪ್ಸಕ್ಕೆ ಇವ್ರು ಏನು ಮಾತೇ ಆಡ್ತಿರ್ಲಿಲ್ಲ.
ಗಾಬರಿ ಆಗೋಯ್ತು. ಅದಕ್ಕೆ ಭಾವಂಗ್ ಕಾಲ್ ಮಾಡಿದೆ. ಆಗಲಿ, ನೀನು ಸರಿಯಾದ ಕೆಲಸನೇ ಮಾಡಿದ್ಯಾ. ನಮಗೆ ನೀನು ಫೋನ್ ಮಾಡಿದ್ರು ಏನು ಮಾಡೋದು ಅಂತ ವಿಚಾರ ಮಾಡೋ ಅಷ್ಟರಲ್ಲಿ ತಡ ಆಗೋಗಿರೋದು. ರಾಜಂಗೆ ಏನೂ ಆಗಲಿಲ್ವಲ್ಲ, ಅದೇ ಸಮಾಧಾನ. ಪ್ರಾಬ್ಲಮ್ ಏನೂ ಇಲ್ಲ, ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದಾರೆ, ತಗೊಳ್ಳೋ ಹೋಗಿ ನೋಡ್ಕೊಳ್ಳಿ. ಅಲ್ಲಿ ಗಾಡಿ ಇವನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ದ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಪೆಟ್ಟಾಗಿಲ್ಲ. ಡಾಕ್ಟರ್ ನಥಿಂಗ್ ಟು ವರಿ, ರೆಸ್ಟ್ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಯಾರೂ ಗಾಬರಿ ಆಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಅಪ್ಪ ವೇದಾಂತ್. ಪರವಾಗಿಲ್ಲಪ್ಪ, ಓಕೆ. ಪರಿಮಳ ಮೈಲಿ ಕಾಣಿಸ್ತಿಲ್ಲ. ಅಂಜು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅವಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಇವಳು ಹೋಗಿದ್ದಾಳೆ. ಸದ್ಯ ಈ ಟೈಮ್ನಲ್ಲಿ ಅವಳು ಇಲ್ಲದೇ ಇರೋದು ಭಾಳ ಒಳ್ಳೇದಾಯಿತು. ಅವಳೇನಾದರೂ ಇದ್ದಿದ್ರೆ ತುಂಬ ಗಾಬರಿ ಆಗಿರೋಳು. ಅವಳು ವಾಪಸ್ ಬಂದ ಮೇಲೆ ನಾನು ಅವಳಿಗೆ ಸಮಾಧಾನವಾಗಿ ವಿಷಯ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನೇನು ಹೊರಡ್ತೀನಿ. ಅಣ್ಣ 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 ಅಮ್ಮೋರ್ ಮುಖದಲ್ಲಿ ಗೆಲುವಿನ ಕಳೆ ಮೂಡಿರೋ ಹಾಗಿದೆ. ಯಾಕೆ ಹಾಗಾಗ್ಬಾರ್ದು ಅಂತೇನಾದ್ರೂ ನಿಮ್ಮ ಮನ್ಸಲ್ಲಿತ್ತ? ನನ್ನ ಮನ್ಸಲ್ಲಿ ಏನಿದೆ ಅನ್ನೋದ್ಕಿಂತ ಒಂದ್ಸರಿ ನಡೆದಿದ್ದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಈ ನಗು ಸ್ವಲ್ಪ ಅತಿಶಯ ಅನ್ಸಲ್ವಾ? ಏನ್ ಹಾಗಂದ್ರೆ? ನೀನು ಮತ್ತೆ ಆ ಸಾಹಿತ್ಯ ಸೇರ್ಕೊಂಡು ಏನೋ ಹೊಂಚಾಗ್ತಾ ಇದ್ರಿ ಅಂತ ನನಗೆ ಗೊತ್ತು. ಅದೃಷ್ಟವಶಾತ್ ಅದ್ಯಾವುದು ನಡೀಲಿಲ್ಲ. ಇನ್ನೊಂದ್ ಕಡೆ ಅಮೂಲ್ಯ ಅಂದ್ರೆ ನಿಂಗೆ ಆಗೋದೇ ಇಲ್ಲ. ಆದ್ರೂ ಅವಳು ಆಗಾಗ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾಳೆ. ಮತ್ತೊಂದ್ ಕಡೆ ವಿಕ್ಕಿ ಆರ್ತಿ ಮದುವೆ ಆಗೋದು ಕೂಡ ನಿಂಗೆ ಇಷ್ಟ ಇರಲಿಲ್ಲ, ಅದು ನಡೆದೋಯ್ತು. ಅದು ಸಾಲದು ಅಂತ ಧ್ರುವ ನಮ್ಮಿಂದ ದೂರ ಇರಬೇಕು ಅಂತ ನೀನು ಆಸೆ ಪಟ್ಟಿದ್ದೆ, ಅದು ನೆರವೇರದೆ ಅವನೀಗ ಬೀಗ್ರ ಮನೆಯಲ್ಲೇ ಇದ್ದಾನೆ. ಇಷ್ಟೆಲ್ಲ ಒಟ್ಟೊಟ್ಟಿಗಾಗಿರುವಾಗ, ಈ ಗೆಲುವು ಅನ್ನೋ ಪದ ನಿನಗೆ ಮರೀಚಿಕೆ ಆಗಿರುವಾಗ ಈ ನಗು ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಇದನ್ನೆಲ್ಲ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆ ಗೊತ್ತಾ? ನಾನು ಖುಷಿಯಾಗಿದ್ರೆ ನಿಮ್ಗೆ ಅದು ಇಷ್ಟ ಆಗಲ್ಲ. ಜಗತ್ತಿನ ಎಲ್ಲ ಗಂಡಂದ್ರು ಪ್ರಾಬ್ಲಮ್ ಇದೆ ಅಲ್ವಾ? ನೀವು ಆಡೋ ಮಾತುಗಳನ್ನ ಮಕ್ಳು ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನು ಎಲ್ಲರ ಜೀವನದಲ್ಲಿ ಬರೀ ಕೆಟ್ಟದನ್ನೇ ಬಯಸ್ತೀನಿ ಅಂತ ಅನ್ಕೋಬೇಕು. ಅದು ನಿಜನೇ ಅಲ್ವಾ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ನನ್ನನ್ನ ಎಲ್ಲ ತರ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ನಿಮ್ಮ ವೇವ್ ಲೆಂತ್ಗೂ ನನ್ನ ವೇವ್ ಲೆಂತ್ಗೂ ಮ್ಯಾಚೇ ಆಗಲ್ಲ. ಎಲ್ಲಿ ನಿಮ್ಮ ಆಲೋಚನೆ ಮುಗಿಯುತ್ತೋ ಅಲ್ಲಿಂದ ನನ್ನ ಆಲೋಚನೆ ಶುರುವಾಗುತ್ತೆ. ವಿಷಯ ವೇದಾಂತಾಗಿರ್ಲಿ, ವಿಕ್ಕಿದಾಗಿರ್ಲಿ ಅಥವಾ ಧ್ರುವಂದಾಗಿರ್ಲಿ, ಯಾರ ಭವಿಷ್ಯ ಹೇಗಿರಬೇಕು ಅಂತ ನಾನು ನಿರ್ಧಾರ ಮಾಡಿ ಅದ್ರ ಕಡೆ ಹೆಜ್ಜೆನೂ ಇಟ್ಟಾಗಿದೆ. ಅದು ಹಾಗೆ ನಡೆಯೋದು. ಅಣ್ಣ ಬರ್ತೀನಿ. ಆ ಜನ್ಮ ಶತ್ರು ಥರ ಆಡಿದ್ರು ತಮ್ಮ ಅಂತ ನಿನ್ಗಿನ್ನೂ ಇವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಯ್ತು ವೇದಾಂತ್. ಆದ್ಯ, ನಾನು ಹಿಂಗೆ ಕಾಲು ಹೊತ್ಲಾ? ಅದಕ್ಕೆ ಯಾರು ಬೇಡ ಅಂತಾರೆ ಸಾರ್ಥ? ಪ್ಲೀಸ್. ನೀನೇ ಹೇಳು,
ಹೆಂಡತಿರಿಗೆ ಸೇವೆ ಮಾಡೋ ಭಾಗ್ಯ ತುಂಬ ಕಡಿಮೆ ಗಂಡನಿಗೆ ಸಿಗೋದು. ಐ ಆಮ್ ಸೋ ಲಕ್ಕಿ. ನಿಮ್ ಜೀನ್ಸೇ ಸೂಪರ್ ಸಾರ್ಥಕ್. ಐ ಆಮ್ ವೆರಿ ಲಕ್ಕಿ. ನಮ್ಮ ಜೀನ್ಸಾ? ಅರ್ಥ ಆಗ್ಲಿಲ್ಲ. ಓಹ್, ಈ ಜೀನ್ಸ್ ಪ್ಯಾಂಟ್ ಬಗ್ಗೆ ಮಾತಾಡ್ತಿದ್ಯಾ? ಇದು ತುಂಬಾ ಹಳೇದು, ಇದ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ ಈಗ? ಅಯ್ಯೋ ರಾಮ, ನಾನ್ ಜೀನ್ಸ್ ಪ್ಯಾಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಜೆನೆಟಿಕ್ ಆಗಿ ನಿಮ್ ಮನೆಯವರೆಲ್ಲ ಸೂಪರ್ ಅಂತ ಹೇಳಿದ್ದು. ನೀವ್ ನೋಡಿ, ಅಂಜಲಿ ಅಡ್ಮಿಷನ್ ಅಂತ ಯು ಹ್ಯಾಡ್ ಅ ಲಾಂಗ್ ಡೇ. ಆದ್ರೂ ಮನೆಗೆ ಬಂದು ಕಾಲ್ ಒತ್ಲಾ ಅಂತ ಕೇಳ್ತೀರಾ. ನಾ ಸುಮ್ಮನೆ ತಮಾಷೆಗೆ ಹೂ ಅಂದ್ರು ನೀವು ಸ್ವಲ್ಪನೂ ಕಾಟಚಾರ ಇಲ್ಲದೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀರಾ. ಐ ಲವ್ ಯು ಸಾರ್ಥಕ್. ಹೆಂಡತಿ ಐ ಲವ್ ಯು ಅನ್ಬಾರ್ದು ಅದ್ಯಾ, ಗಂಡನಿಗೆ ಮಾತೇ ಹೊರಡಲ್ಲ. ಈ ಜೀನ್ಸ್ ಕತೆ ಎಲ್ಲ ಗೊತ್ತಿಲ್ಲ, ಆದ್ರೆ ಚಿಕ್ಕಪ್ಪ ಚಿಕ್ಕಮ್ಮವಂತೂ ದೊಡ್ಡ ಇನ್ಸ್ಪಿರೇಷನ್ ಅನ್ಬೋದು. ಚಿಕ್ಕವನಿದ್ದಾಗಿಂದ ಅವ್ರು ನೋಡ್ತಿದ್ದೆ ಅಲ್ವಾ. ನಾನ್ ಮದ್ವೆ ಆದ್ಮೇಲೆ ನನ್ನ ಹೆಂಡತಿನೂ ಇದೇ ರೀತಿ ನೋಡ್ಕೊಳ್ತೀನಿ ಅನ್ಕೋತಾ ಇದ್ದೆ. ನೀವೇನೇ ಹೇಳಿ ಸಾರ್ಥಕ್, ಅಣ್ಣ ಮತ್ತೆ ಅಮ್ಮು ಅವ್ರ ಮನ್ಸಿನ ಮಾತನ್ನ ಒಬ್ರಿನೊಬ್ರಿಗೆ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ನಮ್ ಲವ್ ಸ್ಟೋರಿನೆಲ್ಲ ಇಷ್ಟು ಈಸಿ ಮಾಡಿರೋ ದೇವ್ರು ಇವ್ರನ್ನ ಯಾಕೆ ಹೀಗೆ ಬರ್ನೋ ಗೊತ್ತಾಗ್ತಾ ಇಲ್ಲ. ಅಮೂಲ್ಯನ ದೆಸೆಯಿಂದ ವೇದಾಂತಕ್ಕೂ ದೇವ್ರ ಮೇಲೆ ನಂಬಿಕೆ ಬರೋ ಹಾಗಾಯ್ತು. ಅವರಿಬ್ರು ನಂಬಿರೋ ದೇವ್ರು ಅವ್ರನ್ನ ಯಾವತ್ತೂ ಕೈ ಬಿಡೋದು. ನೀನ್ ಚಿಂತೆ ಮಾಡ್ಬಿಡ. ಆದ್ರೂ ಯಾಕೆ ಅವ್ರ ಲವ್ ಸ್ಟೋರಿ ನಮ್ದು ಮತ್ತೆ ವಿಕಿರಣ ಲವ್ ಸ್ಟೋರಿ ತರ ಆಗಿಲ್ಲ? ಎಲ್ಲಾರ ಲವ್ ಸ್ಟೋರಿನೂ ಒಂದೇ ತರ ಆಗಲ್ಲ ಅದ್ಯಾ. ಈಗ ನೋಡು, ನಮ್ಮಿಬ್ರು ಕಥೆಯಲ್ಲಿ ಈ ಕಡೆ ನಾನು, ಆ ಕಡೆ ವಿಕ್ಕಿ ಇಬ್ರು ಧೈರ್ಯವಾಗಿ ಪ್ರಪೋಸ್ ಮಾಡಿದೀವಿ. ಆದ್ರೆ ನಿಮ್ಮಣ್ಣ ದಿ ಗ್ರೇಟ್ ವೇದಾಂತ್ ವಸಿಷ್ಠ ದೊಡ್ಡ ಪುಕ್ಲ, ಇನ್ನು ಬಾಯೇ ಬಿಡ್ತಿಲ್ಲ. ಸುಮ್ನಿರಿ ಸಾರ್ಥಕ್, ನೀವು ಅವ್ನ್ಗೇನು ಹೇಳ್ಬೇಡಿ. ಅಯ್ಯೋ, ನಾನು ಹೇಳಿದ್ದು ಇದೊಂದೇ ವಿಚಾರದವ್ರು ಮಾರೈತಿ. ಆಯ್ತು ಬಿಡು, ನಿಮ್ ಇಡೀ ವಸಿಷ್ಠ ವಂಶ ಗ್ರೇಟ್ ಆಯ್ತಾ? ವೇದಾಂತ್, ನೀ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಾಗಿತ್ತು. ಹೊರಗಡೆ ಜೋರು ಮಳೆ ಬೇರೆ ಬರೋ ಹಾಗಿದೆ. ಇರ್ತಿದ್ದೆಪ್ಪ, ಆದ್ರೆ ಇರಬೇಕು ಅನ್ನಿಸ್ತಲ್ಲ. ಇವತ್ತು ನಿನ್ನ ಮೆಚ್ಚಿದೆ ಕಣಪ್ಪ. ನೀನು ಅವನ ಮೇಲೆ ಅಷ್ಟೊಂದು ದ್ವೇಷ ಕಾರ್ತಾ ಇದ್ರು. ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದಾಗೆ ನೀನು ಅಲ್ಲಿಗೆ ಹೋದಿಯಲ್ಲ. ನೀನು ಈ ಮನೆಗೆ ಬರೋಲ್ಲ ಅಂದವನು, ಆದರೆ ಅದನ್ನು ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ಳಿಲ್ಲ. ನೀನು ಕಣ್ಣು ಕಾಣೋಷ್ಟು ಕಠೋರ ಮನಸ್ಸಿನವನಲ್ಲಪ್ಪ. ವಿಷಯ ಬರೀ ಅವನದಾಗಿರಲಿಲ್ಲಪ್ಪ. ಅದಿತಿ ಪ್ಯಾನಿಕ್ ಆಗಿದ್ಲು, ಅವನಿಗೆ ಜ್ಞಾನ ಇರಲಿಲ್ಲ. ಅವಳಲ್ಲಿ ಒಬ್ಳೆ ಓದಾಡೋದು ನನಗೆ ಇಷ್ಟ ಇರಲಿಲ್ಲ. ಸಾರಿ ಅಪ್ಪ, ನಾನು ಅವದಷ್ಟೊಂದು ಹಾರ್ಷಾಗಿ ಬಿಹೇವ್ ಮಾಡಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಪ್ಪ, ಸಂಬಂಧ ಆದಮೇಲೆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಹಾಗಂತ ಈಗಲೂ ನನಗೆ ಅವನ ಮೇಲೆ ಕೋಪ ಇನ್ನೂ ಕಡಿಮೆ ಆಗಿಲ್ಲ. ನನ್ನ ದಾರಿಲಿ ಅವನು ಬರೋದು ನನಗಿಷ್ಟ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಅವನಿ ಮನೇಲಿ ಇರೋದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ನೀನು ಇಷ್ಟಪಟ್ಟ ಹಾಗೆ ಆಗಲಿಯಪ್ಪ. ನಮ್ಮಿಂದ ನಿನ್ನೆದುರು ಅವನು ಬರೋ ಹಾಗಾಗೋದಿಲ್ಲ. ಹಾಗಾದ್ರೆ ತುಂಬಾನೇ ಒಳ್ಳೆಯದು. ಬರ್ತೀನಿ.